Good morning, students. So, ನಾವು ಲಾಸ್ಟ್ ಕ್ಲಾಸಲ್ಲಿ ಫೀಚರ್ಸ್ ಆಫ್ ಆಡಿಟಿಂಗ್ ಅನ್ನು ನೋಡ್ತಾ ಹೋಗಿದ್ವಿ. ಸೊ ಇನ್ ದಿಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಅಕೌಂಟಿಂಗ್ ಆ್ಯಂಡ್ ಆಡಿಟಿಂಗ್. ಸೊ ಈ ಕ್ಲಾಸಲ್ಲಿ ನಾವು ಆಡಿಟಿಂಗಿಗೂ ಮತ್ತು ಅಕೌಂಟಿಂಗಿಗೂ ಇರ್ತಕ್ಕಂಥ ಕೆಲವು ವ್ಯತ್ಯಾಸಗಳನ್ನು ನೋಡ್ತಾ ಹೋಗೋಣ ಅಂತ. ಸೊ ಮೊದಲನೇ ಡಿಫ್ರೆನ್ಸನ್ನು ನೋಡ್ತಾ ಹೋಗೋಣ ಅಂತ. ಕನ್ಸರ್ನಿಂಗ್ accounting, it is concerned with the preparation of trial balance to ascertain arithmetical accuracy of the entries made in the books of accounts. So auditing ಗೆ ಬರೋದಾದರೆ it is concerned with analytical and critical examination of books of accounts. ಸೊ ಇಲ್ಲಿ ಹೇಳ್ತಾ ಆಗ್ತಿದ್ದಾರೆ ಕನ್ಸರ್ನಿಗೆ ಸಂಬಂಧಪಟ್ಟಂಗೆ. ಅಕೌಂಟಿಂಗ್ ಏನಪ್ಪ ಅಂತಂದರೆ ಇಟ್ ಈಸ್ ಕನ್ಸರ್ನ್ಡ್ ವಿತ್ ಪ್ರಿಪ್ರೇಷನ್ ಆಫ್ ಟ್ರಯಲ್ ಬ್ಯಾಲೆನ್ಸ್ ಅಂತ ಕರೀತಾ ಹೋಗ್ತಾರೆ. ಸೊ ಇಲ್ಲಿ ನೀವು ಅಕೌಂಟ್ಸನ್ನು ಪ್ರಿಪೇರ್ ಮಾಡಬೇಕಾದ್ರೆ ಸೊ ನಾವು ತುಂಬ ಹೊತ್ತು ಎದಕ್ಕೆ ಕೊಡ್ತೀವಿ ಅಂತಂದರೆ ನಿಮ್ಮ ಟ್ರಯಲ್ ಬ್ಯಾಲೆನ್ಸನ್ನು ಪ್ರಿಪೇರ್ ಮಾಡೋದ್ರ ಕಡೆಗೆ ಮತ್ತು ಅರ್ಥಮೆಟಿಕಲ್ಲಾಗಿ ಎಷ್ಟು ಮಟ್ಟಿಗೆ ಅಕ್ಯುರೇಟ್ ಆಗಿದೆ ಅನ್ನೋದ್ರ ಕಡೆಗೆ ಸೊ ನಾವು ಜಾಸ್ತಿ ಗಮನನ ಹರಿಸ್ತಾ ಹೋಗ್ತೀವಿ. ಬಟ್ ಆಡಿಟಿಂಗಿಗೆ ಸಂಬಂಧಪಟ್ಟಂಗಾದರೆ ಅಲ್ಲೇನು ಮಾಡ್ತಾ ಹೋಗ್ತೀವಿ, ಆಡಿಟಿಂಗಿಗೆ ಡೆಫಿನೇಷನ್ ಒಳಗೆ ಓದಿದ್ದೀವಿ ಅಥವಾ ಎಲ್ಲದರೊಳಗೂ ನೋಡ್ತಾ ಹೋಗಿದ್ವಿ. ಏನಪ್ಪ ಅಂತಂದರೆ ಆಡಿಟಿಂಗ್ ಅಂದರೆ ಏನು ಅಂತಂದರೆ ಅನಲಿಟಿಕಲ್ ಆ್ಯಂಡ್ ಕ್ರಿಟಿಕಲ್ ಎಕ್ಸಾಮಿನೇಷನ್ ಆಫ್ ಬುಕ್ಸ್ ಆಫ್ ಅಕೌಂಟ್ಸ್ ಅಂತ ಕರಿತಾ ಹೋಗ್ತೀವಿ. ಅನಲಿಟಿಕಲ್ ಆಗಿ ಮತ್ತು ಕ್ರಿಟಿಕಲ್ ಆಗಿ ನಮ್ಮ ಬುಕ್ಸ್ ಆಫ್ ಅಕೌಂಟ್ಸನ್ನು ಎಕ್ಸಾಮಿನ್ ಮಾಡ್ತಕ್ಕಂಥದ್ದನ್ನು ಆಡಿಟಿಂಗ್ ಅಂತ ಕರಿತಾ ಹೋಗ್ತೀವಿ. ಓಕೆ, ಸೊ ಇದು ಮೊದಲನೇ ಪಾಯಿಂಟ್ ಆಯಿತು. ಸೊ ಸೆಕೆಂಡ್ ಪಾಯಿಂಟಿಗೆ ಬರೋಣಂತೆ. ಆಬ್ಜೆಕ್ಟಿವ್ಸ್. ದ ಮೇನ್ ಆಬ್ಜೆಕ್ಟಿವ್ ಈಸ್ ಟು ಅಸರ್ಟೈನ್ ಟ್ರೇಡಿಂಗ್ ರಿಸಲ್ಟ್ ಆಫ್ ದ ಬಿಸ್ನೆಸ್ ಫಾರ್ ಫೈನಾನ್ಷಿಯಲ್ ಪೀರಿಯಡ್. ಸೊ ಆಡಿಟಿಂಗಿಗೆ ಸಂಬಂಧಪಟ್ಟಾದರೆ the main objective of the auditing is verifying and certify as correct and fair regarding financial statement prepared by accountant. ಸೊ ಇಲ್ಲಿ ನೋಡ್ತಾ ಹೋದರೆ ಒಬ್ಜೆಕ್ಟಿವ್ಗೆ ಸಂಬಂಧಪಟ್ಟಾದರೆ ಯಾವುದೇ ಒಂದು ಕೆಲಸ ಮಾಡಬೇಕು ಅಂತಂದರೆ ಒಬ್ಜೆಕ್ಟಿವ್ ತುಂಬ ಇಂಪಾರ್ಟೆಂಟ್ ಆಗಿ ಬೇಕಾಗ್ತಾ ಹೋಗುತ್ತೆ. ಸೊ ಇಲ್ಲೂ ಅಷ್ಟೇ ಆಡಿಟಿಂಗಿಗೂ ಮತ್ತು ಅಕೌಂಟಿಂಗಿಗೂ ಆಡಿಟಿಂಗ್ ಒಳಗೆ ಒಬ್ಜೆಕ್ಟಿವ್ ಒಳಗೆ ಏನು ವ್ಯತ್ಯಾಸ ಆಯಿತು ಅನ್ನೋದನ್ನು ನೋಡ್ತಾ ಹೋಗುತ್ತೆ. ಮೇನ್ ಒಬ್ಜೆಕ್ಟಿವ್ ಏನು ಆಡಿಟಿಂಗ್ ಅಕೌಂಟಿಂಗಿಂದು ಅಂತಂದರೆ to ascertain the trading results of the business for the financial period. ಸೊ ಆ ವರ್ಷಕ್ಕೆ ಸಂಬಂಧಪಟ್ಟಂಗೆ ಇರ್ತಕ್ಕಂಥದ್ದು ಒಳಗೆ ಫೈನಾನ್ಷಿಯಲ್ ಇಯರ್ ಅಥವಾ ಇಯರಿಗೆ ಸಂಬಂಧಪಟ್ಟಂಗೆ ಟ್ರೇಡಿಂಗು ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಅಸರ್ಟೈನ್ ಮಾಡ್ತಾ ಹೋಗ್ತೇವೆ ವೆದರ್ ಕಂಪನಿ ಈಸ್ ಮೇಕಿಂಗ್ ಪ್ರಾಫಿಟ್ ಆರ್ ಕಂಪನಿ ಈಸ್ ಮೇಕಿಂಗ್ ಲಾಸಸ್ ಅಂತ. ಸೊ ಕಂಪನಿ ಪ್ರಾಫಿಟ್ ಒಳಗೈತಾ ಲಾಸ್ ಒಳಗೈತಾ ಅನ್ನೋದನ್ನು ನಾವಿಲ್ಲಿ ಏನು ಮಾಡ್ತಾ ಹೋಗ್ತೀವಿ ಅಂತಂದರೆ ಬರಿತಾ ಹೋಗ್ತೀವಿ ಆನ್ ದ ಬೇಸಿಸ್ ಆಫ್ ದೇರ್ ಏನು ರೆಸಿಪ್ಟ್ಸು ಇದೆಲ್ಲ ಇದೆ ಅದರ ಬೇಸಿಸ್ ಮೇಲೆ ಅಲ್ಲಿ ಕೊಡ್ತಾ ಹೋಗ್ತಾರೆ ಅಥವಾ ಬರಿತಾ ಹೋಗ್ತಾರೆ. ದ ಮೇನ್ ಒಬ್ಜೆಕ್ಟಿವ್ ಆಫ್ ದ ಆಡಿಟಿಂಗ್ ಈಸ್ ಟು ವೆರಿಫೈ ಆ್ಯಂಡ್ ಸರ್ಟಿಫೈ ಆ್ಯಸ್ ಕರೆಕ್ಟ್ ಆ್ಯಂಡ್ ಫೇರ್ ರಿಗಾರ್ಡಿಂಗ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಿಪೇರ್ಡ್ ಬೈ ದ ಅಕೌಂಟೆಂಟ್. ಸೊ ಯೂಶ್ವಲಾಗಿ ಏನಪ್ಪ ಅಂತಂದರೆ ಆಡಿಟಿಂಗಿಗೆ ಸಂಬಂಧಪಟ್ಟಂಗಾದರೆ ಇಲ್ಲಿ ನೀವು ಪ್ರಿಪೇರ್ ಮಾಡಿರ್ತಕ್ಕಂಥ ಫೈನಾನ್ಷಿಯಲ್ ಅಕೌಂಟ್ಸು ಕರೆಕ್ಟಾಗೈತಾ ಮತ್ತು ಫೇರ್ ಆಗೈತಾ ಅನ್ನೋದನ್ನು ಚೆಕ್ ಮಾಡ್ತಾ ಹೋಗ್ಬೇಕಾಗತ್ತೆ. ಅಂದರೆ ಸೊ ನೀವೇನು ಫೈನಾನ್ಷಿಯಲ್ ಅಕೌಂಟಿಂಗನ್ನು ಪ್ರಿಪೇರ್ ಮಾಡಿಬಿಡ್ತೀರ. ಸೊ ಅದಾದಮೇಲೆ ಏನಪ್ಪ ಅಂತಂದರೆ ಅದು ಕರೆಕ್ಟಾಗಿ ಆಯಿತು ಇಲ್ಲ ಅನ್ನೋದು ಚೆಕ್ ಮಾಡಬೇಕಾಗುತ್ತೆ. ಸೊ ಆ ಕೆಲಸನ ಏನು ಮಾಡ್ತಾ ಹೋಗುತ್ತೆ ಅಂತಂದರೆ ಆಡಿಟಿಂಗು ಮಾಡ್ತಾ ಹೋಗುತ್ತೆ. ಸೊ ಥರ್ಡ್ ಪಾಯಿಂಟಿಗೆ ಬರೋಣ. ಸ್ಕೋಪ್ ಆಫ್ ಅಕೌಂಟಿಂಗ್ ವರ್ಕ್ ಈಸ್ ಮೇನ್ಲಿ ದ ಪ್ರಿಪ್ರೇಷನ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆ್ಯಂಡ್ ಅದರ್ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್. ಆಡಿಟಿಂಗ್ ವರ್ಕ್ ಈಸ್ ಡಿಫೈನ್ಡ್ ಬೈ ದ ಅಗ್ರಿಮೆಂಟ್ ಬಿಟ್ವೀನ್ ಆಡಿಟರ್ ಆ್ಯಂಡ್ ಇಸ್ ಕ್ಲೈಂಟ್. ಸೊ ಯೂಶ್ವಲಾಗಿ ಏನಪ್ಪ ಅಂತಂದರೆ ಸ್ಕೋಪಿಗೆ ಸಂಬಂಧಪಟ್ಟಂಗೆ ನೋಡೋದಾದರೆ ಮೇಯ್ನಾಗಿ ಅಕೌಂಟಿಂಗಿನ ಸ್ಕೋಪ್ ಏನಪ್ಪ ಅಂತಂದರೆ ಪ್ರಿಪ್ರೇಷನ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಕರಿತಾ ಹೋಗ್ತೀವಿ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸನ್ನು ಇಲ್ಲಿ ಪ್ರಿಪೇರ್ ಮಾಡ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಅದ್ರ ಜೊತೆಗೆ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಅಂತ ಕರಿತಾ ಹೋಗ್ತೀವಿ. ಸೊ ಯೂಶ್ವಲಾಗಿ ನಾವು ಫಸ್ಟ್ ಇಯರ್ ಪಿ ಯು ಸಿ ಒಳಗೆ ನೋಡ್ತಾ ಹೋಗ್ತಿದ್ವಿ. ಅಕೌಂಟ್ಸನ್ನು ನಾವೇನು ಮಾಡ್ತಾ ಹೋಗ್ತೀವಿ, ಜರ್ನಲ್ ಎಂಟ್ರೀಸನ್ನು ಬರೆದಾಗ ಸೊ ಇಂಟರ್ಪ್ರಿಟೇಷನನ್ನು ಬರಿತಾ ಹೋಗ್ತಿದ್ವಿ. ಇಲ್ಲೂ ಅಷ್ಟೇ ಪ್ರತಿ ಎಂಟ್ರಿಗೂ ನಾವೇನು ಮಾಡ್ತಾ ಹೋಗ್ತೀವಿ, ಇಂಟರ್ಪ್ರಿಟೇಷನನ್ನು ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಆಡಿಟಿಂಗ್ ವರ್ಕ್ ಈಸ್ ಡಿಫೈನ್ಡ್ ಬೈ ದ ಅಗ್ರಿಮೆಂಟ್ ಬಿಟ್ವೀನ್ ಆಡಿಟರ್ ಆ್ಯಂಡ್ ಇಸ್ ಕ್ಲೈಂಟ್. ಸೊ ಇಲ್ಲೇನಪ್ಪ ಅಂತಂದರೆ ಆಡಿಟಿಂಗ್ ವರ್ಕಿಗೆ ಸಂಬಂಧಪಟ್ಟದ್ದಾದರೆ ಸೊ ನೀವು ಅಗ್ರಿಮೆಂಟ್ ಏನು ಮಾಡ್ಕೊಂಡಿರ್ತೀರ, ಯಾರೋ ಕಂಪನಿಯ ಓನರ್ ಜೊತೆಗೆ. ಸೊ ಓನರು ಮತ್ತು ಕ್ಲೈಂಟಿನ ನಡುವೆ ಏನು ಇದಾಗಿರುತ್ತೆ ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಏನಪ್ಪ ಅಂತಂದರೆ ನಾವು ಕೆಲಸನ ಮಾಡ್ತಾ ಹೋಗ್ತಾರೆ. ಏನು ಕೆಲಸ ವಹಿಸ್ಕೊಂಡಿರ್ತಾರೆ, ಏನಕ್ಕೆ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ ಸೊ ಆ ಕೆಲಸನ ನಾವು ಮಾಡ್ತಾ ಹೋಗ್ತೀವಿ.
ನೆಕ್ಸ್ಟ್ ಪಾಯಿಂಟನ್ನು ನೋಡ್ತಾ ಹೋಗೋಣ ಅಂತ. ಕಮೆನ್ಸ್ಮೆಂಟ್ ಅಕೌಂಟಿಂಗ್ ವರ್ಕ್ ವಿಲ್ ಬಿ ಡನ್. ಅಕೌಂಟಿಂಗ್ ವರ್ಕ್ ವಿಲ್ ಬಿ ಕಮೆನ್ಸ್ಡ್ ಫಸ್ಟ್ಲಿ. ಸೊ ವರ್ಕ್ ಕಮೆನ್ಸ್ಮೆಂಟಿಗೆ ಸಂಬಂಧಪಟ್ಟಂಗೆ ನೋಡೋದಾದರೆ, ಸೊ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಅನ್ಲೆಸ್ ಅಂಟಿಲ್. ಸೊ ಬ್ಯಾಲೆನ್ಸ್ ಶೀಟು ನೀವು ಪ್ರಿಪೇರ್ ಆಗದಲ್ಲೇ ಆಡಿಟಿಂಗನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಫಸ್ಟ್ ಏನಪ್ಪ ಅಂತಂದರೆ ಅಕೌಂಟಿಂಗ್ ವರ್ಕು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಆಡಿಟಿಂಗಿಗೆ ಸಂಬಂಧಪಟ್ಟಂಗಾದರೆ ಆಡಿಟಿಂಗ್ ವರ್ಕ್ ಕ್ಯಾನ್ ಬಿ ಕಮೆನ್ಸ್ಡ್ ಓನ್ಲಿ ಆಫ್ಟರ್ ಅಕೌಂಟಿಂಗ್ ವರ್ಕ್ ಈಸ್ ಕಂಪ್ಲೀಟೆಡ್. ಸೊ ಇಲ್ಲಿ ನೋಡೋದಾದರೆ ಅಕೌಂಟಿಂಗ್ ವರ್ಕು ಸ್ಟಾರ್ಟ್ ಆಗಿ ಯಾವಾಗ ಮುಗಿದೋಗುತ್ತೆ, ಸೊ ಅವಾಗ ಮಾತ್ರ ಆಡಿಟಿಂಗ್ ವರ್ಕ್ ಏನಾಗ್ತಾ ಹೋಗುತ್ತೆ, ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಅಂದರೆ ಅನ್ಲೆಸ್ ಅಂಟಿಲ್ ಅಕೌಂಟಿಂಗ್ ವರ್ಕು ಫಿನಿಷ್ ಆಗದಲ್ಲೇ ಆಡಿಟಿಂಗ್ ಕೆಲಸನ ನಾವಿಲ್ಲಿ ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಥವಾ ಮುಗಿಸೋಕ್ಕೆ ಸಾಧ್ಯ ಆಗಲ್ಲ. ಸೊ ನೆಕ್ಸ್ಟ್ ಪಾಯಿಂಟನ್ನು ನೋಡ್ತಾ ಹೋಗೋಣಂತೆ. ಪರ್ಸನ್ ಇಟ್ ಈಸ್ ಪರ್ಫಾರ್ಮ್ಡ್ ಬೈ ದ ಅಕೌಂಟೆಂಟ್. ಆಡಿಟಿಂಗಿಗೆ ನೋಡೋದಾದರೆ ಇಟ್ಸ್ ಅಂಡರ್ಟೇಕನ್ ಬೈ ದ ಆಡಿಟರ್ಸ್. ಸೊ ಯಾರಿಗೆ ನಾವು ಅಕೌಂಟಿಂಗ್ ಕೆಲಸನ ಕೊಟ್ಟಿರ್ತೀವೋ ಅಕೌಂಟೆಂಟು, ಸೊ ಅವನೇನು ಮಾಡ್ತಾ ಹೋಗ್ತಾನೆ ಅಂತಂದ್ರೆ ಅಕೌಂಟಿಂಗ್ ಕೆಲಸನ ಮಾಡ್ತಾ ಹೋಗ್ತಾನೆ. ಆಡಿಟರ್ ಏನಪ್ಪ ಅಂತಂದರೆ, ಸೊ ಯಾರಿಗೆ ನಾವು ಆಡಿಟರಾಗಿ ಅಪಾಯಿಂಟ್ ಮಾಡ್ಕೊಂಡು ಇರ್ತೀವೋ, ಸೊ ಅವನೇನು ಮಾಡ್ತಾ ಹೋಗ್ತಾನೆ ಅಂತಂದರೆ ಆಡಿಟಿಂಗ್ ಕೆಲಸನ ಮಾಡ್ತಾ ಹೋಗ್ತಾನೆ. ಸೊ ನೆಕ್ಸ್ಟ್ ನೋಡೋಣಂತೆ ಕೋಡ್ ಆಫ್ ಕಂಡಕ್ಟ್. Accounting is not governed by any code of conduct governed by any professional body. So auditing is governed by the code of conduct standard laid down by the professional body Institute of Chartered Accountants. So ಅಕೌಂಟ್ಸಿಗೆ ಸಂಬಂಧಪಟ್ಟಂಗೆ ಯಾವುದೇ ರೀತಿಯ ಫಾರ್ಮ್ಡ್ ಬಾಡಿ ಇಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಅಂದರೆ ಸೊ ಅಕೌಂಟ್ ಏನಪ್ಪ ಅಂತಂದ್ರೆ ಬೈ ಪ್ರಾಕ್ಟೀಸು, ಸೊ ಇದರಿಂದ ಏನಾಗ್ತಾ ಹೋಗುತ್ತೆ ಬಂದಿದೆ. ಸೊ ನೋಡ್ತಾ ಹೋಗ್ತೀವಿ ಜರ್ನಲ್ ಎಂಟ್ರೀಸ್, ಅದ್ರ ಬೇಸ್ ಮೇಲೆ ಏನು ಮಾಡ್ತಾ ಹೋಗ್ತೀವಿ, ಅಕೌಂಟ್ಸನ್ನು ಬರಿತಾ ಹೋಗ್ತೀವಿ. ಸೊ ಇಲ್ಲಿ ಬಟ್ ಆಡಿಟಿಂಗಿಗೆ ಸಂಬಂಧಪಟ್ಟಂಗೆ ಒಂದು ಫ್ರೇಮ್ವರ್ಕ್ ರೆಡಿ ಆಗಿಬಿಟ್ಟಿದೆ, ಹೆಂಗೆ ಕೆಲಸ ಮಾಡಬೇಕು, ಆಡಿಟಿಂಗ್ ಕೆಲಸನ ಹೆಂಗೆ ಮಾಡ್ತಾರೆ. ಸೊ ಇದು ಫ್ರೇಮ್ವರ್ಕನ್ನು ಲೇ ಡೌನ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಅದೇ ಫ್ರೇಮ್ವರ್ಕ್ ಪ್ರಕಾರನೇ ಏನು ಮಾಡ್ತಾ ಹೋಗ್ತೀವಿ ಅಂತಂದರೆ ಆಡಿಟಿಂಗ್ ಕೆಲಸನ ಮಾಡ್ತಾ ಹೋಗ್ಬೇಕಾಗತ್ತೆ. ಅದನ್ನು ಬಿಟ್ಟು ಸೊ ನಾವು ಯಾವುದೇ ರೀತಿಯ ಆಡಿಟಿಂಗ್ ಕೆಲಸನ ಬೇರೆ ಥರದೊಳಗೆ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಸೊ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ನವ್ರು ಏನು ಮಾಡಿದ್ದಾರೆ ಅಂತಂದರೆ, ಸೊ ಅಲ್ಲಿ ಆಡಿಟಿಂಗ್ ಕೆಲಸ ಹಿಂಗೆ ಮಾಡಬೇಕು, ಸೊ ಇದೇ ಥರದೊಳಗೆ ವರ್ಕ್ ಆಗಬೇಕು ಅನ್ನೋದನ್ನು ಮುಂಚೆನೇ ಡಿಸ್ಕ್ರೈಬ್ ಮಾಡಿಬಿಟ್ಟಿದ್ದಾರೆ. ಓಕೆ, ಸೊ ನೆಕ್ಸ್ಟು ಬೇಸ್ ಅಂತ ಕರಿತಾ ಹೋಗ್ತೀವಿ. ಅಕೌಂಟೆಂಟ್ ಈಸ್ ಅನ್ ಆರ್ಕಿಟೆಕ್ಟ್ ಹೂ ಕನ್ಸ್ಟ್ರಕ್ಟ್ ದ ಫೈನಲ್ ಅಕೌಂಟ್ಸ್. ಆಡಿಟರ್ ಈಸ್ ಅ ಕ್ರಿಟಿಕ್ ಹೂ ರಿವ್ಯೂಸ್ ದ ಫೈನಾನ್ಷಿಯಲ್ ಅಕೌಂಟ್ಸ್. ಅಕೌಂಟೆಂಟ್ ಏನಪ್ಪ ಅಂತಂದ್ರೆ ಆರ್ಕಿಟೆಕ್ಟ್ ಅಂತ ಕರಿತಾ ಹೋಗ್ತೀವಿ. ಸೊ ಒಂಥರ ಆರ್ಕಿಟೆಕ್ಟ್ ಅಂದರೆ ಡಿಸೈನ್ ಮಾಡ್ತಾ ಹೋಗ್ತಾರೆ ಅವರು, ಹೆಂಗಿರಬೇಕು ಸ್ಟ್ರಕ್ಚರು ಏನು ಅನ್ನೋದನ್ನು. ಇಲ್ಲೂ ಅಷ್ಟೇ ಅಕೌಂಟೆಂಟ್ ಏನಪ್ಪ ಅಂತಂದರೆ ಅವನು ಬುಕ್ಸ್ ಆಫ್ ಅಕೌಂಟ್ಸನ್ನು ಅವನು ಫ್ರೇಮ್ ಮಾಡ್ತಾ ಹೋಗ್ತಾನೆ, ಅಂದರೆ ಬರಿತಾ ಹೋಗ್ತಾನೆ, ಕಟ್ತಾ ಹೋಗ್ತಾನೆ. ಇಲ್ಲಿ ಆಡಿಟರ್ ಕೆಲಸ ಏನಪ್ಪ ಅಂತಂದರೆ ಏನು ಆರ್ಕಿಟೆಕ್ಟ್ ಕಟ್ಟಿರ್ತಾನೆ ಇದನ್ನು ಬಿಲ್ಡಿಂಗನ್ನು, ಅದನ್ನು ನಾವೇನು ಮಾಡ್ತಾ ಹೋಗ್ತೀವಿ, ಚೆಕ್ ಮಾಡ್ತಾ ಹೋಗ್ತೀವಿ. ಇಲ್ಲೂ ಅಷ್ಟೇ. ಸೊ ಆಡಿಟರು ಅಕೌಂಟೆಂಟ್ ಏನು ಮಾಡಿರ್ತಾನೆ ಅಥವಾ ಏನು ಬುಕ್ಸ್ ಆಫ್ ಅಕೌಂಟ್ಸನ್ನು ಪ್ರಿಪೇರ್ ಮಾಡಿದ್ದಾನೆ, ಸೊ ಅದನ್ನು ನಾವೇನು ಮಾಡ್ತಾ ಹೋಗ್ತೀವಿ ಅಂತಂದರೆ ಕರೆಕ್ಟಾಗಿ ಐತೋ ಇಲ್ಲೋ ಅನ್ನೋದನ್ನು ಕ್ರಿಟಿಕಲ್ಲಾಗಿ ಎಕ್ಸಾಮಿನ್ ಮಾಡ್ತಾ ಹೋಗ್ತೀವಿ ಅಥವಾ ಚೆಕ್ ಮಾಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಪಾಯಿಂಟು, ಅಕೌಂಟೆಂಟ್ ಹ್ಯಾಸ್ ಪ್ರಿಪೇರ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಆಡಿಟರ್ ನೀಡ್ ನಾಟ್ ಟು ಪ್ರಿಪೇರ್ ಎನಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. He has to merely verify and report the accuracy. ಸೊ ಇಲ್ಲೇನಪ್ಪ ಅಂತಂದರೆ ಆಡಿಟರು ಅಕೌಂಟೆಂಟು ಅವನೇ ಏನು ಮಾಡ್ತಾ ಹೋಗ್ತಾನೆ ಅಂದರೆ ಬುಕ್ಸ್ ಆಫ್ ಅಕೌಂಟ್ಸನ್ನು ಪ್ರಿಪೇರ್ ಮಾಡ್ತಾ ಹೋಗ್ತಾನೆ. ಸೊ ಬುಕ್ಸ್ ಆಫ್ ಅಕೌಂಟ್ಸನ್ನು ಪ್ರಿಪೇರ್ ಮಾಡೋದು ಅಕೌಂಟೆಂಟಿನ ಕೆಲಸ ಆಗಿರುತ್ತೆ. ವೆನ್ ಇಟ್ ಕಮ್ಸ್ ಟು ಆಡಿಟರ್ಗೆ ಏನಪ್ಪ ಅಂತಂದರೆ ಅವನು ಯಾವುದೇ ರೀತಿಯ ಬುಕ್ಸ್ ಆಫ್ ಅಕೌಂಟ್ಸನ್ನು ಪ್ರಿಪೇರ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಥವಾ ಅವನು ಮಾಡೋದಿಲ್ಲ. ಅವನೇನು ಮಾಡ್ತಾ ಹೋಗ್ತಾನೆ ಅಂದರೆ ಜಸ್ಟ್ ಯಾರು ಆಲ್ರೆಡಿ ಬುಕ್ಸ್ ಆಫ್ ಅಕೌಂಟ್ಸನ್ನು ಪ್ರಿಪೇರ್ ಮಾಡಿದ್ದಾರೆ, ಸೊ ಅದನ್ನು ಅವನೇನು ಮಾಡ್ತಾ ಹೋಗ್ತಾನೆ, ಆಡಿಟ್ ಮಾಡಿಸ್ತಾ ಹೋಗ್ತಾನೆ ಅಥವಾ ಆಡಿಟಿಂಗ್ ಕೆಲಸನ ಮಾಡ್ತಾ ಹೋಗ್ತಾನೆ. ಸೊ ನೆಕ್ಸ್ಟು ಚೆಕಿಂಗ್ ಅಂತ ಕರಿತಾ ಹೋಗ್ತೀವಿ. ಅಕೌಂಟೆಂಟ್ ಡಸ್ ನಾಟ್ ಚೆಕ್ ದ ಬುಕ್ಸ್ ಆಫ್ ಅಕೌಂಟ್ಸ್. ಸೊ ಅಂದರೆ ಅಕೌಂಟೆಂಟಿಗೆ ಯಾವುದೇ ರೀತಿಯ ಬುಕ್ಸ್ ಆಫ್ ಅಕೌಂಟ್ಸನ್ನು ಚೆಕ್ ಮಾಡ್ತಕ್ಕಂಥ ಅವಶ್ಯಕತೆ ಬರಲ್ಲ. ಆಡಿಟರ್ ಈಸ್ ಪ್ರೈಮರಿಲಿ ರಿಕ್ವೈರ್ಡ್ ಟು ಚೆಕ್ ದ ಬುಕ್ಸ್ ಆಫ್ ಅಕೌಂಟ್ಸ್. ಸೊ ಇಲ್ಲಿ ಆಡಿಟರ್ ಕೆಲಸ ಏನಪ್ಪ ಅಂತಂದ್ರೆ ನಾವು ಏನು ಬುಕ್ಸ್ ಆಫ್ ಅಕೌಂಟ್ಸ್ ರೆಡಿ ಆಗುತ್ತೆ, ಸೊ ಅದು ಕರೆಕ್ಟ್ ಆಯಿತೋ ಇಲ್ಲ ಅನ್ನೋದನ್ನು ಚೆಕ್ ಮಾಡೋದೇ ಅವ್ನ ಪ್ರೈಮರಿ ಕೆಲಸ ಆಗಿರುತ್ತೆ. ಸೊ ಹಾಗಾಗಿ ಇವನು
ಕೆಲಸನೇ ಬುಕ್ಸ್ ಆಫ್ ಅಕೌಂಟ್ಸನ್ನು ಚೆಕ್ ಮಾಡ್ತಕ್ಕಂಥದ್ದಾಗಿರುತ್ತೆ. ಸೊ ನೆಕ್ಸ್ಟ್ ಒಂದು ನೋಡ್ತಾ ಹೋಗೋಣ ಅಂತ. ಎಂಪ್ಲಾಯ್ಮೆಂಟ್ ಅಂತ ಕರೀತಾರೆ. ಆ್ಯಂಡ್ ಅಕೌಂಟೆಂಟ್ ಈಸ್ ಇನ್ಸೈಡ್. ಸೊ ಅದಕ್ಕೆ ಬ್ರಾಕೆಟ್ ಒಳಗೆ ಹೇಳ್ತಾ ಇದ್ದಾರೆ ಎಂಪ್ಲಾಯಿ ಅಂಡರ್ಟೇಕನ್ ಬೈ ದ ಕನ್ಸರ್ನ್. ಸೊ ಅಕೌಂಟೆಂಟ್ ಏನಪ್ಪ ಅಂತಂದರೆ ಕಂಪನಿಯ ಎಂಪ್ಲಾಯರ್ ಆಗಿರ್ತಾನೆ. ಸೊ ಆಲ್ರೆಡಿ ಅವನೇನಪ್ಪ ಅಂತಂದರೆ ಅವ್ರ ಕಂಪನಿ ಒಳಗೆ ಕೆಲಸ ಮಾಡ್ತಿರೋದ್ರಿಂದ ಸೊ ಅವನಿಗೆ ಯಾವುದೇ ರೀತಿ ಸಮಸ್ಯೆ ಆಗಲ್ಲ. ಸೊ ನೆಕ್ಸ್ಟು ಆಡಿಟರ್ ಈಸ್ ಅನ್ ಔಟ್ಸೈಡರ್, ನಾಟ್ ಎನ್ ಎಂಪ್ಲಾಯಿ ಆಫ್ ದ ಕನ್ಸರ್ನ್. ಸೊ ಆಡಿಟರ್ ಏನಪ್ಪ ಅಂತಂದರೆ ಆ ಕನ್ಸರ್ನಿಗೆ ಎಂಪ್ಲಾಯಿ ಆಗಿರಲ್ಲ, ಅವನಿಗೆ ಸಂಪೂರ್ಣವಾಗಿ ಔಟ್ಸೈಡರ್ ಆಗಿರ್ತಾನೆ. ಈಸ್ ಅಪಾಯಿಂಟೆಡ್ ಬೈ ದ ಓನರ್ಸ್. ಓಕೆ, ಸೊ ಇದಿಷ್ಟು ದ ಡಿಫ್ರೆನ್ಸಸ್ ಬಿಟ್ವೀನ್ ಅಕೌಂಟಿಂಗ್ ಆ್ಯಂಡ್ ಆಡಿಟರ್ ಅಂತ ಕರೀತಾ ಹೋಗ್ತೀವಿ. ಇನ್ ಕೇಸ್ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಯು ಕ್ಯಾನ್ ಕಾಲ್ ಮೀ ಅಂಡ್ ಆಸ್ಕ್.